ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಅವೇರ್ನೆಸ್ ಸಬ್ಜೆಕ್ಟ್ನಲ್ಲಿ ಬರುವಂತಹ ಎಕ್ಸ್ಪ್ಯಾಂಡ್ ಮಾಡುವಂತಹ ಶಬ್ದಗಳ ಬಗ್ಗೆ ನೋಡ್ತಾ ಹೋಗೋಣ. ವಿಸ್ತರಿಸಿ ಬರೀರಿ ಅಂತ ಕ್ವಶನ್ ಕೊಟ್ಟಿರ್ತಾರೆ. ಸೊ ಮಲ್ಟಿಪಲ್ ಚಾಯ್ಸ್ನಲ್ಲಿ ವಿಸ್ತರಿಸಿ ಪದಗಳು ಬಂದಿರುತ್ತೆ. ಸೊ ಅವುಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, HDFC ಎಕ್ಸ್ಟೆಂಡೆಡ್ ಫ್ರಮ್. ಸೊ HDFC ವಿಸ್ತೃತ ರೂಪ ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್. ಎರಡನೇ ಪ್ರಶ್ನೆ, ನೆಫ್ಟ್ NEFT ಎಕ್ಸ್ಟೆಂಡೆಡ್ ಫ್ರಮ್ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್. ಮೂರನೇ ಪ್ರಶ್ನೆ, RTGS ಎಕ್ಸ್ಪ್ಯಾಂಡ್ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್. ನಾಲ್ಕನೇ ಪ್ರಶ್ನೆ, ಎಕ್ಸ್ಟೆಂಡೆಡ್ ಫಾರ್ಮ್ ಆಫ್ NAV ನೆಟ್ ಅಸೆಟ್ ವ್ಯಾಲ್ಯೂ. ಐದನೇ ಪ್ರಶ್ನೆ, PIN ಫುಲ್ ಫಾರ್ಮ್ ಪರ್ಸನಲ್ ಐಡೆಂಟಿಟಿ ನಂಬರ್. CSC ಎಕ್ಸ್ಟೆಂಡೆಡ್ ಫಾರ್ಮ್ ಕಾರ್ಡ್ ಸೆಕ್ಯೂರಿಟಿ ಕೋಡ್. ATM ಎಕ್ಸ್ಟೆನ್ಷನ್ ಆಟೋಮೇಟೆಡ್ ಟೆಲ್ಲರ್ ಮಷೀನ್. ನೆಕ್ಸ್ಟ್ ಪ್ರಶ್ನೆ, UPI ಎಕ್ಸ್ಟೆನ್ಷನ್ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. VPA ಎಕ್ಸ್ಟೆಂಡೆಡ್ ಫಾರ್ಮ್ ವರ್ಚುವಲ್ ಪೇಮೆಂಟ್ ಅಥಾರಿಟಿ. KYC ಎಕ್ಸ್ಟೆನ್ಷನ್ ಫಾರ್ಮ್ ನೌ ಯುವರ್ ಕಸ್ಟಮರ್. CAS means combined system of accounts. Extended form of PAN permanent account number. Extended form of TDS tax deducted source. Extended form of PMJDY Pradhan Mantri Jan Dhan Yojana. Expand UPI Unified Payment Interface. Expand SEBI Security Exchange Board of India. Expand BSE Bombay Stock Exchange. Expand NSE National Stock Exchange. Expand IPO Initial Public Offer. Expand FPO Follow on Public Offer. Expand SWIFT Society for Worldwide Interbank Financial Telecommunications. Expand EFT Electronic Fund Transfer. Expand IDBI Industrial Development Bank of India. Expand ICICI Industrial Credit and Investment Corporation Bank of India. So these are the questions for expandation. We will see in next video with new topic. Thank you.